ಕೋಲ್ಕತ್ತಾ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧ ವೈದ್ಯ ಹತ್ಯೆಯನ್ನ ಖಂಡಿಸಿ ಇವತ್ತು ಡಾಕ್ಟರ್ಸ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕೋಲ್ಕತ್ತಾದಲ್ಲಿ ಏನು ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದು ಕೊಲೆ ಆಗಿತ್ತು. ಈ ಹತ್ಯೆಯನ್ನ ಖಂಡಿಸಿ ಇವತ್ತು ಡಾಕ್ಟರ್ಸ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ದೇಶಾದ್ಯಂತ ಖಾಸಗಿ ಆಸ್ಪತ್ರೆಗಳ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ OPD ಬಂದ್ ಆಗಿರುತ್ತೆ. ಮುಷ್ಕರಕ್ಕೆ ರಾಜ್ಯಾದ್ಯಂತ ಸಾವಿರಾರು ವೈದ್ಯರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ತುರ್ತು ಸೇವೆಯನ್ನ ಹೊರತುಪಡಿಸಿ ಎಮರ್ಜೆನ್ಸಿ ಸರ್ವಿಸ್ ಬಿಟ್ಟು OPD ಕ್ಲೋಸ್ ಆಗಿರುತ್ತೆ. ಎಲ್ಲೂ ಕೂಡ OPD ಇರೋದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ OPD ಬಂದ್ ಆಗಿರುತ್ತೆ. ಯಾವುದೇ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳಿಗೆ ಚಿಕಿತ್ಸೆ ಇರೋದಿಲ್ಲ. ಮುಷ್ಕರಕ್ಕೆ ರೋಗಿಗಳು ಸಹಕರಿಸುವಂತೆ IMA ಮನವಿಯನ್ನ ಮಾಡಿಕೊಂಡಿದೆ. ಕೋಲ್ಕತ್ತಾ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಂತ ಅತ್ಯಾಚಾರ ಹಾಗೂ ಹತ್ಯೆಯನ್ನ ಖಂಡಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟಿಸಲಾಗ್ತಾ ಇದೆ. ವೈದ್ಯೆಯ ಹತ್ಯೆಯನ್ನ ಖಂಡಿಸಿ ಇವತ್ತು OPDಯನ್ನ ಬಂದ್ ಮಾಡಲಾಗ್ತಾ ಇದೆ. ದೇಶಾದ್ಯಂತ ಖಾಸಗಿ ಆಸ್ಪತ್ರೆಗಳ OPD ಬಂದ್ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಒಂದು ದಿನ ಬಂದ್ ಆಗ್ಬಿಟ್ರೆ ಅಥವಾ 1 ಅವರ್ ಬಂದ್ ಆದ್ರೂ ಎಷ್ಟು ಸಮಸ್ಯೆ ಆಗುತ್ತೆ. ಬಟ್ ಈ ಪ್ರತಿಭಟನೆಯನ್ನ ಮಾಡಬೇಡಿ ಅಂತ ಹೇಳೋದಕ್ಕಾಗಲ್ಲ, ಯಾಕೆಂದ್ರೆ ವೈದ್ಯರಿಗೂ ಕೂಡ ಪ್ರತಿಭಟಿಸುವಂತ ಹಕ್ಕಿದೆ. ಅವರು ಜಸ್ಟಿಸ್ ಕೇಳ್ತಾ ಇದ್ದಾರೆ. ಅಂಡ್ ಆ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಅತ್ಯಾಚಾರ ಅಥವಾ ಕೊಲೆ ಇರಬಹುದು, ಅದು ಯಾವುದನ್ನು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿಸಲೇಬೇಕು. ನಾಗರಿಕ ಸಮಾಜದಲ್ಲಿ ಇಟ್ಕೊಂಡು ನಾವು ಖಂಡಿಸಬೇಕು, ನೀವು ಖಂಡಿಸಬೇಕು, ಎಲ್ಲರೂ ಕೂಡ ಇಂತಹ ಕೃತ್ಯಗಳನ್ನ ಖಂಡಿಸಲೇಬೇಕು. ಮುಷ್ಕರಕ್ಕೆ ರಾಜ್ಯಾದ್ಯಂತ ಸಾವಿರಾರು ವೈದ್ಯರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆ OPDಗಳು ಬಂದ್ ಆಗಲಿವೆ. ತುರ್ತು ಸೇವೆಯನ್ನ ಹೊರತುಪಡಿಸಿ OPD ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಬಂದ್ ಆಗಿರುತ್ತೆ. ಓನ್ಲಿ ಇನ್ ಪೇಷಂಟ್ ಸೇವೆಗಳು ಮಾತ್ರ ಲಭ್ಯ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ OPD ಸೇವೆಗಳು ಇರಲ್ಲ. ಆದರೆ ಎಮರ್ಜೆನ್ಸಿ ಕೇರ್ ಇರ್ತದೆ. ಬಟ್ ನಾವು ಆಮೇಲೆ ಎಲೆಕ್ಟಿವ್ ಸೆಕ್ಷನ್ಸು ಎಲೆಕ್ಟಿವ್ ಇದೆಲ್ಲ ಇರ್ತದೆ. ಸರ್ಜರಿಗಳು ಯಾವುದು ಇರಲ್ಲ. ನಾವು ಯಾಕೆ ಮಾಡ್ತಾ ಇದೀವಿ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. 9ನೇ ತಾರೀಕು ಒಬ್ಬ ಹೆಣ್ಮಗಳನ್ನ ರಾತ್ರಿ 1 ಗಂಟೆಗೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಇದು ನಮ್ಮ ಡಾಕ್ಟ್ರು. ಸೊ ಇದೇ ಥರ ಆದರೆ ಅದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಈ ರೀತಿ ನಡೆದಿರಬೇಕಾದ್ರೆ ನಮ್ಮ ಬೇರೆ ಡಾಕ್ಟರ್ಗಳ ಗತಿ ಏನು ಅಂತ ಎಲ್ರಿಗೂ ತುಂಬಾ ಆಘಾತ ಆಗಿದೆ. ನಮ್ಮ ಇಡೀ ದೇಶದಲ್ಲಿ ಎಲ್ಲ ಡಾಕ್ಟರ್ಸ್ಗೂ ಆಘಾತ ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕಡೆಯಿಂದನೂ ನಮಗೆಲ್ಲ ಕಾಲ್ ಬರ್ತಾ ಇದೆ, ಫೋನ್ ಮಾಡ್ತಾ ಇದ್ದಾರೆ, ನೀವು ಏನು ಮಾಡಿದ್ರಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏನು ಮಾಡ್ತಾ ಇದ್ದೀರಿ ಅಂತೇಳಿ. ಕೊನೆಗೆ ನಾವು ಎಷ್ಟು ಘೋರ ಅತ್ಯಾಚಾರದ ನಂತರ ಗ್ಯಾಂಗ್ ರೇಪ್ ಅಂತ ಇದ್ದಾರೆ. ಅದು ಎಲ್ಲಿ? ಸೆಮಿನಾರ್ ಹಾಲ್ ಮೆಡಿಕಲ್ ಕಾಲೇಜ್ನಲ್ಲೇ, ಚಿಕ್ಕ PSC ಅಲ್ಲ, ಕ್ಲಿನಿಕ್ ಅಲ್ಲ, ತಾಲೂಕು ಹಾಸ್ಪಿಟ್ಲ್ಗಳಲ್ಲ, ಮೆಡಿಕಲ್ ಕಾಲೇಜಿನ ಸೆಮಿನಾರ್ ಹಾಲಲ್ಲಿ ಒಂದು ವೈದ್ಯನ ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡೋಂಥದ್ದು ಅಮಾನುಷ. ಇದನ್ನು ಎಲ್ಲ ವೈದ್ಯರು ಖಂಡಿಸ್ತೀವಿ. ಈ ಖಂಡಿಸೋದ್ರ ಜೊತೆಗೆ ನಾವೊಂದು ಸಾಂಕೇತಿಕ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ದೇಶದಾದ್ಯಂತ IMA ಡಿಕ್ಲೇರ್ ಮಾಡಿರೋದ್ರಿಂದ ಇದನ್ನು ಎಲ್ಲ ರೀತಿಯ ಎಲ್ಲ ಸಂಘಟನೆಗಳು, IMA ರಾಜ್ಯ, ಫಾನಾ, ಕಾರ್ಪೊರೇಟ್ ಹಾಸ್ಪಿಟಲ್ ಅಸೋಸಿಯೇಷನ್, KGM ಅಸೋಸಿಯೇಷನ್ ಸಹ ಇದನ್ನು ಮಾಡಬೇಕು ಅಂತ ಇದ್ದೀವಿ. ಇಲ್ಲಿ ತುರ್ತು ಸೇವೆಯನ್ನು ಹೊರತುಪಡಿಸಿ ಬೇರೆಲ್ಲ ಸೇವೆಗಳನ್ನು ಬಂದ್ ಮಾಡಬೇಕು, ಸ್ಥಗಿತ ಮಾಡಬೇಕು ಅನ್ನೋದು ನಮ್ಮ ನಿರ್ಣಯ. ಎಲ್ಲರೂ ಇದನ್ನು ಕೇಳ್ತಾ ಇದ್ರು. ಒಂದು ನಿರ್ಭಯ ಕೇಸ್ ಒಂದಾದಾಗ ಎಲ್ಲರೂ ಮಾಡಿದ್ರಿ, ಈಗ ಏನಾಗಿದೆ ನಿಮಗೆ ಅನ್ನೋವಂಥದ್ದು. ಈಗ ಇಲ್ಲಿ ನಾವು ಡಾಕ್ಟ್ರುಗಳಾಗಿರೋದ್ರ ಮಾತೃ ಹೃದಯಗಳು ಎಲ್ಲರ ಸೇವೆ ಮಾಡಬೇಕಾದ್ದು ನಮ್ಮ ಕರ್ತವ್ಯನೂ ಆಗಿರೋದ್ರಿಂದ ಒಂದು ಸಾಂಕೇತಿಕ ಪ್ರತಿಭಟನೆ, ಎಲ್ಲ ಎಮರ್ಜೆನ್ಸಿ ಸೇವೆಗಳನ್ನ ಹೊರತುಪಡಿಸಿ ಬೇರೆಲ್ಲವೂ ಸ್ಥಗಿತ ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ಎಷ್ಟು ಘೋರ ಅತ್ಯಾಚಾರದ ನಂತರ. ಇದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರೂಪೇಶ್. ಸದ್ಯ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಅತ್ಯಾಚಾರ ಹಾಗೆ ಹತ್ಯೆಯನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ OPD ಸೇವೆಗಳನ್ನ ಬಂದ್ ಮಾಡಿ ವೈದ್ಯರು ಪ್ರತಿಭಟನೆಗಿಳಿದಿದ್ದಾರೆ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ರೂಪೇಶ್? ಸಿಂಧೂರ, ಇವತ್ತು ಯಾಕಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ರೇಪ್ ಆಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ
ಖಂಡನೆ ವ್ಯಕ್ತವಾಗ್ತಾ ಇದೆ. ದೇಶಾದ್ಯಂತ ಹೋರಾಟಗಳಾಗ್ತಾ ಇದೆ, ರಾಜ್ಯದಲ್ಲೂ ಕೂಡ ಹೋರಾಟ ಆಗ್ತಾ ಇದೆ. ಹೋರಾಟ ಏನಂತ ಹೇಳಿದ್ರೆ ಇವತ್ತು OPD ಯನ್ನು ಬಂದ್ ಮಾಡಿ ತಪ್ಪಿತಸ್ಥ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ಹೋರಾಟಕ್ಕೆ ಮುಖ್ಯವಾಗಿ ಹೋರಾಟ ಕರೆ ನೀಡಿದ್ದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂಡ್ ಫನಾ, ಕರ್ನಾಟಕದಲ್ಲಿ ಫನಾ ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಹೀಗಾಗಿ ಎರಡೂ ಪ್ರಮುಖವಾಗಿರ್ತಕ್ಕಂಥ ಸಂಘಟನೆಗಳು ಈ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆವರೆಗೂ ಕೂಡ 6 ಗಂಟೆವರೆಗೂ ಕೂಡ ಈ ಒಂದು OPD ಸೇವೆಗಳು ಬಂದಾಗುತ್ತೆ. ಯಾಕಂತೇಳಿ ಎಲ್ಲ ಬೆಂಗಳೂರಿನ ಇರ್ಬೋದು, ರಾಜ್ಯದಿರ್ಬೋದು, ಎಲ್ಲ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ವಿಭಾಗ ಇರುತ್ತೆ, ಆದರೆ OPD ಇರುವುದಿಲ್ಲ. ಹೀಗಾಗಿ ನಾವು KC ಜನರಲ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಸ್ಥಿತಿ ಇದೆ ಅನ್ನೋದು ತೋರಿಸ್ತಾ ಹೋಗ್ತೀವಿ. ದಶ ಒಳಗೆ ನೋಡಬಹುದು, ಇದು ಹೊರರೋಗಿ ವಿಭಾಗ, KC ಜನರಲ್ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಸದ್ಯಕ್ಕೆ OPD ಬಂದಾಗಿದೆ. OPD ಅಂತ ಹೇಳಿದ್ರೆ ಇಲ್ಲಿ ತುರ್ತು ಸೇವೆಗಳು ಇರೋದಿಲ್ಲ, ಯಾರು ರೂಟೀನ್ಸ್, ಉದಾಹರಣೆ ಡಯಾಲಿಸಿಸ್ ಇರ್ತಾರೆ, ಮಕ್ಕಳ ಸೇವೆ ಅಂತ ಇರ್ತಾರೆ, ಟ್ಯಾಬ್ಲೆಟ್ಸ್ ಬೇಕಾಗಿರುತ್ತೆ, BP ಮಾತ್ರೆಗಳು ಬೇಕಾಗಿರುತ್ತೆ, ಏನಾದರೂ ಒಂದಿಷ್ಟು ಜ್ವರ ಇರುತ್ತೆ, ಕೆಮ್ಮು ಇರುತ್ತೆ, ನೆಗಡಿ ಇರುತ್ತೆ, ಈ ರೀತಿಯಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತೇಳಿ ಬರ್ತಾರೆ. ಹೀಗಾಗಿ ಇಲ್ಲಿ ಯಾಕಂತ ಹೇಳಿದ್ರೆ 9 ಗಂಟೆ ಮೇಲೆ OPD ಬಂದಾಗುತ್ತೆ. ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಜನ ನೈಟ್ ಸಿಬ್ಬಂದಿಗಳಿರ್ತಾರೆ, ಕೆಲವೊಂದಿಷ್ಟು ಕಡೆಯಲ್ಲಿ ಚೀಟಿ ಕೊಡೋರು ಇರ್ತಾರೆ. ಆದರೆ ರಿಜಿಸ್ಟ್ರೇಷನ್ ಡೆಸ್ಕ್ ಇರ್ಬೋದು, ಅದೇ ರೀತಿಯಾಗಿ ಏನು ಆನ್ಲೈನ್ ಬುಕ್ಕಿಂಗ್ ಮಾಡುವಂಥ ಡೆಸ್ಕ್ಗಳಿರ್ಬೋದು, ಹಾಗೆ ಒಂದಿಷ್ಟು ಟೋಕನ್ ಅನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಹೈಟೆಕ್ ವ್ಯವಸ್ಥೆಗಳನ್ನು ಮಾಡಿಕೊಂಡು ಟೋಕನ್ ಕೊಡುವ ವ್ಯವಸ್ಥೆ ಇರುತ್ತೆ, ಇರಲ್ಲ. ಅದೇ ರೀತಿ ಹೊರರೋಗಿಗಳ ನೋಂದಣಿ ವಿಭಾಗ ಇರುತ್ತೆ. ನೋಂದಣಿ ಮಾಡಿ ಒಂದು 10 ರೂಪಾಯಿ ಚೀಟಿ ಮಾಡಿಸ್ಕೊಂಡು ಹೋಗಿ ಒಳಗಡೆ ಯಾವ ಪೇಷಂಟ್ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿ ಚೀಟಿಯನ್ನು ಕೊಡುವಂಥ ವಿಭಾಗ ಇಲ್ಲೆಲ್ಲವೂ ಕೂಡ ಬಂದಾಗಿದೆ. ಇದೇ ರೀತಿಯಾಗಿ ಯಾಕಂತ ಹೇಳಿದ್ರೆ ಇದೇ ಭಾಗದಲ್ಲಿ ಹೆರಿಗೆ ವಾರ್ಡ್ ಇದೆ, ಹೆರಿಗೆ ವಾರ್ಡ್ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿ ಸರ್ವಿಸ್ ಅಡಿಯಲ್ಲಿ ಬರುತ್ತೆ. ಅದಾದ ಬಳಿಕ ಹೋಗಿ ಬೇರೆ ಬೇರೆ ಸರ್ವಿಸ್ಗಳಿದೆ, ಎಲ್ಲವೂ ಕೂಡ ನಡೀತಾ ಇದೆ. ಆದರೆ OPD ಯನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರಿ ಏನು ವೈದ್ಯಾಧಿಕಾರಿಗಳ ಸಂಘ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಹೀಗಾಗಿ KC ಜನರಲ್ ಆಸ್ಪತ್ರೆ ಕೂಡ OPD ಬಂದ್ ಆಗಬಹುದು ಅಂತ ಹೇಳಿ ಹೇಳಾಗ್ತಾ ಇತ್ತು. ಹೀಗಾಗಿ ಇಲ್ಲಿ ಸಿಬ್ಬಂದಿಗಳು ಹೇಳಿದ್ರೆ ಇನ್ನೂ ಕೂಡ ಮಾಹಿತಿಗಳು ಬಂದಿಲ್ಲ ಅಂತೇಳಿ ಹೇಳ್ತಾರೆ. 9 ಗಂಟೆ ನಂತರ ಏನಾಗುತ್ತೆ ಅಂತ ನೋಡಬೇಕು ಅಂತೇಳಿ. ಸದ್ಯಕ್ಕಂತೂ ಆಸ್ಪತ್ರೆ ಬೇಕೋ ಅಂತ ಇದೆ. ಅದೇ ರೀತಿಯಾಗಿ OPD ಈ ಸದ್ಯಕ್ಕೆ ಬಂದಾಗಿದೆ. ಆದರೆ ಮುಂದೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆದ್ರೆ ಇಲ್ಲಿ ಸರ್ಕಾರ, ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಸರ್ಕಾರವನ್ನು ಗಮನಿಸಬೇಕು. ಸರ್ಕಾರ ಒಂದು ಸೂಚನೆಗಳನ್ನು ಕೊಟ್ಟಿದೆ. ಈ ಒಂದು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಆರೋಗ್ಯ ಸಚಿವರಿಗೆ ಈ ಒಂದು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಒಂದು ಲೆಟರ್ ಅನ್ನು ಕೊಡುತ್ತೆ. ಈ ಲೆಟರ್ ಆದೇಶಿಸಿ ಒಂದು ಆಯುಕ್ತರು ಆದೇಶವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತುರ್ತು ಸೇವೆಗಳು ಬಂದ್ ಆಗಬಾರ್ದು ಈ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳೆಲ್ಲವೂ ಕೂಡ ಬಂದ್ ಆಗುತ್ತೆ. ಯಾಕಂದ್ರೆ ಅವ್ರ ಮೇಲೆ ನೇರವಾಗಿರ್ತಕ್ಕಂಥ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಅಲ್ಲಿ OPDಗಳು ಬಂದಾದ್ರೆ ಈ ಆಸ್ಪತ್ರೆಗಳಲ್ಲೂ ಕೂಡ ಬಳಸಿಕೊಳ್ಳಿ. ಹೀಗಾಗಿ ತುರ್ತು ಸೇವೆಗಳು ಬಂದ್ ಆಗಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿ ನೋಡಬೇಕಾಗುತ್ತೆ. ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.